ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 1ನೇ ಸರ್ಗ. ಈ ಸರ್ಗದಲ್ಲಿ ನಾವು ಪ್ರಾರಂಭದಲ್ಲಿ ನೋಡಬಹುದು, ನಾರದರು ವಾಲ್ಮೀಕಿ ಮಹರ್ಷಿಗಳಿಗೆ ಶ್ರೀರಾಮನ ಕಥೆಯನ್ನು ಸಂಕ್ಷೇಪವಾಗಿ ವಿವರಿಸಿದಂತಹ ವಿಚಾರಗಳನ್ನು. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ. ತಪಸ್ವಿಗಳಾದಂತಹ ವಾಲ್ಮೀಕಿ ಮಹರ್ಷಿಗಳು ತಪಸ್ಸಿನಲ್ಲಿಯೂ ಅಧ್ಯಾಪನಗಳಲ್ಲಿಯೂ ನಿರತರಾದ, ಮಾತು ಬಲ್ಲವರಲ್ಲಿ ಶ್ರೇಷ್ಠರಾದ, ಜ್ಞಾನದಾಯಕರಾದ ನಾರದ ಮಹರ್ಷಿಗಳನ್ನು ಅರ್ಘ್ಯಪಾದ್ಯಾದಿಗಳಿಂದ ಪೂಜಿಸಿ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರಿಲ್ಲಿ. ಪರಮ ಪೂಜ್ಯರಾದ ನಾರದ ಮಹರ್ಷಿಗಳೇ, ಈಗ ಲೋಕದಲ್ಲಿ ಸಕಲ ಕಲ್ಯಾಣ ಗುಣಗಳಿಂದ ಕೂಡಿರುವವನು ಯಾರು? ವೀರ್ಯವಂತನು ಯಾರು? ಧರ್ಮಜ್ಞನು ಯಾರು? ಹಾಗೆ ಕೃತಜ್ಞರು ಯಾರಿದ್ದಾರೆ? ಸತ್ಯಭಾಷಿಯು ಯಾರು? ದೃಢವಾದ ವ್ರತನಿಷ್ಠೆ ಉಳ್ಳವನು ಯಾರು? ಮಹರ್ಷಿಗಳೇ, ಕುಲಾಚಾರವನ್ನು ಉಲ್ಲಂಘಿಸದೆ ಅನೂಚಾನವಾಗಿ ಬಂದಿರುವ ಆಚಾರ ವ್ಯವಹಾರಗಳನ್ನು ತಪ್ಪದೇ ನಡೆಸಿಕೊಂಡು ಹೋಗುತ್ತಿರುವವನು ಯಾರು? ಸಕಲ ಪ್ರಾಣಿಗಳಲ್ಲಿಯೂ ದಯಾಪರನಾಗಿರುವವನು ಯಾರು? ಚತುರ್ದಶ ವಿದ್ಯೆಗಳಲ್ಲಿಯೂ ಪಾರಂಗತನಾದ ವಿದ್ವಾಂಸನು ಯಾರು? ಸರ್ವ ಕಾರ್ಯ ಧುರಂಧರನು ಯಾರಾದರೂ ಇದ್ದಾರೆಯೇ? ಸರ್ವರಿಗೂ ಸರ್ವಕಾಲದಲ್ಲಿಯೂ ಮೋಹನ ರೂಪನಾಗಿರುವ ಪುರುಷ ಇರುವನೇ? ಮಹರ್ಷಿಗಳೇ, ಅತ್ಯಂತ ಧೈರ್ಯವಂತನು ಯಾರಿದ್ದಾನೆ? ಕೋಪವನ್ನು ಜಯಿಸಿರುವವನು ಅಥವಾ ವಶಪಡಿಸಿಕೊಂಡಿರುವವನು ಯಾರು? ಎಣೆ ಇಲ್ಲದ ಕಾಂತಿಯುಳ್ಳ ಮನುಷ್ಯನು ಯಾರಿದ್ದಾನೆ? ಗುಣಗಳಲ್ಲಿ ದೋಷಗಳನ್ನು ಎಣಿಸದೇ ಇರುವ ಅಸೂಯಾರಹಿತನು ಯಾರಿದ್ದಾನೆ? ಯಾವನು ಕುಪಿತನಾಗಿ ಯುದ್ಧಕ್ಕೆ ನಿಂತರೆ ದೇವತೆಗಳೇ ಆದಿಯಾಗಿ ಸಕಲರು ಭೀತರಾಗುವರು. ಇಂತಹ ಸಕಲ ಗುಣ ಪರಿಪೂರ್ಣನಾದವನು ಈಗಿನ ಕಾಲದಲ್ಲಿ ಯಾರಾದರೂ ಇದ್ದಾರೆಯೇ? ಇದ್ದರೆ ಅವನಾರು? ಇದನ್ನು ನಾನು ಕೇಳಲು ಬಯಸುತ್ತೇನೆ. ಇದನ್ನು ಕೇಳಲು ನನಗೆ ತುಂಬ ಕುತೂಹಲ ಉಂಟಾಗಿದೆ. ಜ್ಞಾನದ ಪಾರವನ್ನು ಹೊಂದಿರುವ ಮಹರ್ಷಿಗಳಾದ ನೀವು ಇಂತಹ ಸಕಲ ಗುಣ ಪರಿಪೂರ್ಣನಾದ ಮಾನವನು ಎಲ್ಲಿದ್ದಾನೆ ಎಂಬ ವಿಷಯವನ್ನು ತಿಳಿಸಲಿಕ್ಕೆ ಸಮರ್ಥರಾಗಿದ್ದೀರಿ. ದಯವಿಟ್ಟು ಅವನು ಯಾರು ಎಂಬುದನ್ನು ನನಗೆ ಹೇಳಿ ತಿಳಿಸಿ ಎಂಬುದಾಗಿ ಕೇಳ್ತಾರೆ. ವಾಲ್ಮೀಕಿಗಳ ಈ ಪ್ರಶ್ನೆಗಳನ್ನು ಕೇಳಿ 3 ಲೋಕಗಳಲ್ಲಿಯೂ ನಡೆಯುವ ವಿದ್ಯಮಾನಗಳೆಲ್ಲವನ್ನು ಅಂತರ್ದೃಷ್ಟಿಯಿಂದ ತಿಳಿಯಲು ಸಮರ್ಥರಾದಂತಹ ನಾರದರಿಗೆ ಬಹಳ ಸಂತೋಷವಾಗುತ್ತೆ. ತಮಗಾದ ಆನಂದವನ್ನು ಮುಖಾರವಿಂದದಿಂದ ಹೊರಸೂಸುತ್ತಾ ಶ್ರೂಯತಾಂ, ಕೇಳಿರಿ ಹೇಳುತ್ತೇನೆ ಎಂದು ವಾಲ್ಮೀಕಿಗಳನ್ನು ಸಂಬೋಧಿಸಿ ನಾರದರು ಹೇಳಲಿಕ್ಕೆ ಪ್ರಾರಂಭಿಸ್ತಾರೆ. ಮಹರ್ಷಿಗಳೇ, ತಮ್ಮಿಂದ ಹೇಳಲ್ಪಟ್ಟ ಗುಣಗಳು ಬಹಳವಾಗಿವೆ, ಅವು ದುರ್ಲಭವೂ ಆಗಿವೆ. ಆದರೂ ತಾವು ಹೇಳಿರುವ ಸಕಲ ಗುಣಗಳಿಂದಲೂ ಪರಿಪೂರ್ಣನಾದ ಒಬ್ಬನೇ ಒಬ್ಬ ನರಪುಂಗವನ ವಿಷಯವನ್ನು ಜ್ಞಾನದಿಂದ ತಿಳಿದು ಹೇಳುತ್ತೇನೆ, ಕೇಳಿರಿ. ವೈವಸ್ವತ ಮನುವಿಗೆ ಜ್ಯೇಷ್ಠ ಪುತ್ರನಾದ ಇಕ್ಷ್ವಾಕುವಿನ ವಂಶದಲ್ಲಿ ಹುಟ್ಟಿದ ರಾಮ ಎಂದು ಜನಗಳಿಂದ ಕರೆಯಲ್ಪಡುವ ನರಪುಂಗವನು ನೀವು ಹೇಳಿದ ಸಕಲ ಲಕ್ಷಣಗಳಿಂದಲೂ ಪರಿಪೂರ್ಣನಾಗಿರುವನು. ಅವನ ಕಲ್ಯಾಣ ಗುಣಗಳನ್ನು ನಾನೂ ವಿವರಿಸಿ ಹೇಳುತ್ತೇನೆ, ಕೇಳಿ. ರಾಮನು ವಿಕಾರರಹಿತವಾದ ಆತ್ಮವುಳ್ಳವನು, ಪ್ರಪಂಚವೆಲ್ಲವನ್ನು ತನ್ನ ವಶದಲ್ಲಿಟ್ಟುಕೊಂಡಿರುವವನು, ಜಿತೇಂದ್ರಿಯನು ಮತ್ತು ಸರ್ವಜ್ಞನು, ನೀತಿಶಾಸ್ತ್ರ ವಿಶಾರದನು, ಸರ್ವವೇದ ಪ್ರವರ್ತಕನು, ಅಷ್ಟೈಶ್ವರ್ಯ ಸಂಪನ್ನನು, ಶತ್ರು ವಿನಾಶಕನು. ವಾಲ್ಮೀಕಿಗಳೇ, ಇವಿಷ್ಟು ಅವನ ಕಲ್ಯಾಣ ಗುಣಗಳಾದವು. ಮಹಾಪುರುಷನಾದ ಆ ರಾಮನ ಶರೀರ ಲಕ್ಷಣಗಳನ್ನೂ ವಿವರಿಸಿ ಹೇಳುತ್ತೇನೆ, ಕೇಳಿ. ರಾಮನು ಎತ್ತರವಾದ ಹೆಗಲಿನಿಂದ ಕೂಡಿರುವವನು. ಅವನ ಬಾಹುಗಳು ದುಂಡು ದುಂಡಾಗಿವೆ. ಕುತ್ತಿಗೆಯು ಶಂಖದಂತಿದ್ದು ತ್ರಿವಳಿಗಳಿಂದ ಕೂಡಿರುವುದು. ಕಪೋಲಗಳ ಮೇಲ್ಭಾಗವು ಪುಷ್ಟವಾಗಿದೆ. ಅವನಿಗೆ ವಿಶಾಲವಾದ, ಕಠಿಣವಾದ ಮತ್ತು ಉಬ್ಬಿದ ಎದೆಯಿರುವುದು. ಅವನು ಮಹಾಧನುಸ್ಸನ್ನು ಧರಿಸಿರುತ್ತಾನೆ.
ಶ್ರೀರಾಮನ ಹೆಗಲುಗಳ ಸಂಧಿ ಪ್ರದೇಶವು ಗೂಢವಾಗಿದೆ. ಅವನು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ ಅರಿಷಡ್ವರ್ಗವನ್ನು ದಮನ ಮಾಡಿರುವವನು. ಅವನ ಬಾಹುಗಳು ಅವನ ಮಂಡಿಯವರೆಗೂ ಪ್ರಸರಿಸಿದ್ದು ನೀಳವಾಗಿರುವುವು. ಅವನ ತಲೆಯು ವೃತ್ತಾಕಾರವಾಗಿದ್ದು ಛತ್ರಿಯ ರೂಪದಲ್ಲಿದೆ. ಹಣೆಯು ಅರ್ಧಚಂದ್ರಾಕಾರದಲ್ಲಿದ್ದು ಉನ್ನತವಾಗಿದೆ. ನಡಿಗೆಯು ಗಜಗಮನದಂತಿರುವುದು. ರಾಮನು ತೀರ ಎತ್ತರದ ಮನುಷ್ಯನೂ ಅಲ್ಲ, ಕುಳ್ಳು ಮನುಷ್ಯನೂ ಅಲ್ಲ. ಅವನ ಶರೀರದ ಅಂಗಾಂಗಗಳು ಯುಕ್ತ ಪ್ರಮಾಣದಲ್ಲಿವೆ. ಅವನು ಶ್ಯಾಮಲವರ್ಣನು, ಮಹಾ ತೇಜಸ್ವಿಯು. ಅವನಿಗೆ ಮಾಂಸಲವಾದ ಉಬ್ಬಿದ ವಕ್ಷಸ್ಥಳ ಇರುವುದು. ಆತನು ಪದ್ಮಪತ್ರದಂತೆ ವಿಶಾಲವಾದ ಕಣ್ಣುಗಳನ್ನುಳ್ಳವನು. ಯಾವಾಗಲೂ ಅನುಪಮವಾದ ದೇಹಕಾಂತಿಯಿಂದ ಕೂಡಿರುವವನು. ಅವನ ಶರೀರದಲ್ಲಿ ಸಕಲ ವಿಧವಾದ ಶುಭ ಸೂಚಕ ಚಿಹ್ನೆಗಳೂ ಇವೆ. ಅವನು ಶರಣಾಗತ ರಕ್ಷಣಾ ಧರ್ಮವನ್ನು ಪೂರ್ಣವಾಗಿ ತಿಳಿದಿದ್ದಾನೆ. ಸತ್ಯ ಪ್ರತಿಜ್ಞನು, ಯಾವಾಗಲೂ ಪ್ರಜೆಗಳ ಹಿತದಲ್ಲಿಯೇ ನಿರತನಾಗಿರುವವನು. ಆಶ್ರಿತ ರಕ್ಷಕನೆಂಬ ಕೀರ್ತಿಯನ್ನು ಪಡೆದಿರುವವನು. ಸರ್ವ ವಿಷಯ ಜ್ಞಾನ ಸಂಪನ್ನನು, ನಿತ್ಯ ಶುದ್ಧನು, ಗುರು ಹಿರಿಯರಿಗೆ ಯಾವಾಗಲೂ ವಿಧೇಯನು. ಯಾವಾಗಲೂ ಪ್ರಜೆಗಳ ಮತ್ತು ಆಶ್ರಿತರ ಹಿತರಕ್ಷಣೆಯಲ್ಲಿಯೇ ಮಗ್ನನಾಗಿ ಇರುವವನು. ಸಾಕ್ಷಾತ್ ಪ್ರಜಾಪತಿಗೆ ಅಥವಾ ಬ್ರಹ್ಮನಿಗೆ ಸಮಾನನಾಗಿದ್ದಾನೆ. ಪೌರುಷ ಶ್ರೀಯಿಂದ ಪ್ರಕಾಶಿಸುತ್ತಿರುವವನು. ಸಕಲ ಪ್ರಾಣಿಗಳ ಮತ್ತು ಪ್ರಜೆಗಳ ಪೋಷಕನು. ತಂದೆಯು ಮಕ್ಕಳನ್ನು ಪೋಷಿಸುವಂತೆಯೇ ರಾಮನು ಪ್ರಜೆಗಳನ್ನು ಪೋಷಿಸುತ್ತಾನೆ. ಅವನು ಶತ್ರುಗಳ ವಿನಾಶಕನು. ಪ್ರಪಂಚದಲ್ಲಿ ರಾಜರು ಸಾಮಾನ್ಯವಾಗಿ ಪ್ರಜೆಗಳ ರಕ್ಷಕರಾಗಿರುತ್ತಾರೆ. ಆದರೆ ಶ್ರೀರಾಮನು ಸಕಲ ಪ್ರಾಣಿಗಳ ಸಂರಕ್ಷಕನೂ ಕೂಡ ಆಗಿರುತ್ತಾನೆ. ವರ್ಣಾಶ್ರಮ ಧರ್ಮೋಕ್ತಿಗಳ ಪ್ರಕಾರ ಕ್ಷತ್ರಿಯನಿಗೆ ಹೇಳಲ್ಪಟ್ಟ ಧರ್ಮಗಳನ್ನು ತಾನು ಆಚರಿಸುವುದಲ್ಲದೆ ತನ್ನ ರಾಜ್ಯದಲ್ಲಿಯೂ ವರ್ಣಾಶ್ರಮಗಳನ್ನು ವ್ಯವಸ್ಥೆಗೊಳಿಸಿ ಧರ್ಮವನ್ನು ರಕ್ಷಣೆ ಮಾಡುತ್ತಿರುವವನು. ಶರಣಾಗತ ಪಾಲನವೆಂಬ ಕ್ಷತ್ರಿಯ ಧರ್ಮವನ್ನು ಬಹಳ ಜಾಗರೂಕತೆಯಿಂದ ರಕ್ಷಿಸುತ್ತಿದ್ದಾನೆ. ಪರರ ರಕ್ಷಣೆ ಮತ್ತು ವರ್ಣಾಶ್ರಮ ಧರ್ಮಗಳ ವ್ಯವಸ್ಥೆಯಲ್ಲಿಯೇ ನಿರತನಾಗಿರುವ ರಾಮನು ತನ್ನ ಬಂಧು ಬಾಂಧವರ ಹಿತರಕ್ಷಣೆಯಲ್ಲಿಯೂ ಅಲಕ್ಷ್ಯ ತೋರದೆ ಅವರನ್ನೂ ರಕ್ಷಿಸುತ್ತಿದ್ದಾನೆ. ಅವನು ವೇದಗಳ ಮತ್ತು ವೇದಾಂಗಗಳ ರಹಸ್ಯವನ್ನು ಬಲ್ಲವನು. ಕ್ಷತ್ರಿಯನಿಗೆ ಉಕ್ತವಾದ ಧನುರ್ವೇದದಲ್ಲಿ ನಿಷ್ಣಾತನಾಗಿರುತ್ತಾನೆ. ಸರ್ವಶಾಸ್ತ್ರಗಳ ತತ್ವವನ್ನೂ ತಿಳಿದಿರುವವನು. ಅವನಿಗೆ ವಿಸ್ಮರಣೆ ಎಂಬುದೇ ಇಲ್ಲ. ಸರ್ವ ಲೋಕಗಳಿಗೂ ಅಥವಾ ಸರ್ವ ಪ್ರಜೆಗಳಿಗೂ ರಾಮನು ಪ್ರಿಯನಾಗಿದ್ದಾನೆ. ಅಪಕಾರಿಗಳಿಗೂ ಉಪಕಾರಶೀಲನಾಗಿದ್ದಾನೆ. ವ್ಯಸನ ಪರಂಪರೆಗಳೊದಗಿದರೂ ಉದ್ವೇಗವಿಲ್ಲದ ಅಂತಃಕರಣ ಉಳ್ಳವನು ಆತ. ಆಯಾ ಕಾಲದಲ್ಲಿ ಮಾಡಬೇಕಾದ ವೈದಿಕ ಲೌಕಿಕ ಕರ್ತವ್ಯ ನಿರ್ವಹಣೆಯಲ್ಲಿ ಕುಶಲನು. ಸಮುದ್ರ ರಾಜನಲ್ಲಿ ನದಿಗಳು ಹೇಗೆ ನಿರಂತರವೂ ಸೇರುತ್ತಿರುತ್ತವೆಯೋ ಅದೇ ರೀತಿಯಲ್ಲಿ ಶ್ರೀರಾಮನಲ್ಲಿಗೆ ಸತ್ಪುರುಷರು ಹೋಗುತ್ತಿರುತ್ತಾರೆ. ರಾಮನು ಸಕಲ ಲೋಕವಂದ್ಯನಾಗಿದ್ದಾನೆ. ತನ್ನನ್ನು ಪ್ರೀತಿಸುವವರಲ್ಲಿಯೂ ಮತ್ತು ತನ್ನ ವಿಷಯದಲ್ಲಿ ಔದಾಸೀನ್ಯದಿಂದ ಇರುವವರಲ್ಲಿಯೂ ಒಂದೇ ಸಮನಾದ ಪ್ರೀತಿ ವಿಶ್ವಾಸಗಳನ್ನು ಉಳ್ಳವನು. ರಾಮನು ಪ್ರಿಯದರ್ಶನನು. ವಾಲ್ಮೀಕಿಗಳೇ, ಅವನನ್ನು ನೋಡಿದರೆ ಮಹಾ ಆನಂದ ಉಂಟಾಗುತ್ತದೆ. ಪದೇ ಪದೇ ನೋಡಬೇಕು ಎನಿಸುತ್ತದೆ. ಮಹರ್ಷಿಗಳೇ, ಒಂದೇ ಮಾತಿನಲ್ಲಿ ಹೇಳುವುದಾದರೆ ಕೌಸಲ್ಯಾದೇವಿಗೆ ಬಾರಿ ಬಾರಿಗೂ ಅಮಿತ ಆನಂದವನ್ನುಂಟು ಮಾಡುವ ಶ್ರೀರಾಮನು ಸಕಲ ಕಲ್ಯಾಣ ಗುಣ ಪರಿಪೂರ್ಣನು. ಗಾಂಭೀರ್ಯದಲ್ಲಿ ಸಮುದ್ರಕ್ಕೆ ಸಮಾನನು. ಧೈರ್ಯದಲ್ಲಿ ಹಿಮವತ್ ಪರ್ವತಕ್ಕೆ ಸಮಾನನು. ಪರ್ವತಗಳ ಮೇಲೆ ಅನುಸ್ಯೂತವಾಗಿ ಮಳೆಗರೆದರೂ ಅವು ದುಃಖಿಸುವುದಿಲ್ಲ. ಅದೇ ರೀತಿಯಲ್ಲಿ ರಾಮನು ದುಃಖ ಬಂದಾಗ ಶೋಕಿಸದೆ ಪರ್ವತದಂತೆ ಸ್ಥೈರ್ಯದಿಂದ ಇರುತ್ತಾನೆ. ಪರಾಕ್ರಮದಲ್ಲಿ ವಿಷ್ಣುವಿಗೆ ಸಮಾನನು ಆತ.
ಪೂರ್ಣ ಚಂದ್ರನನ್ನು ನೋಡುತ್ತಿದ್ದಂತೆಲ್ಲ ಹೇಗೆ ಇನ್ನೂ ನೋಡುತ್ತಿರಬೇಕು ಎಂಬ ಆಕಾಂಕ್ಷೆಯು ಹುಟ್ಟುವುದೋ ಹಾಗೆಯೇ ರಾಮನನ್ನು ಅನುದಿನವೂ ಸಂದರ್ಶಿಸುತ್ತಿದ್ದರೂ ಪುನಃ ಪುನಃ ಸಂದರ್ಶಿಸಲೇಬೇಕು ಎಂಬ ಆಕಾಂಕ್ಷೆ ಉಂಟಾಗುತ್ತದೆ. ಕೋಪ ಬಂದಾಗ ಕಾಲಾಗ್ನಿಯಂತೆ ಪ್ರಪಂಚವನ್ನೇ ದಹಿಸಿ ಬಿಡುವ ಉಜ್ವಲ ತೇಜಸ್ಸಿನಿಂದ ಶ್ರೀರಾಮನು ಕೂಡಿರುತ್ತಾನೆ. ಅವನು ಪೃಥ್ವಿಯಂತೆ ಕ್ಷಮಾಗುಣ ಪರಿಪೂರ್ಣನು. ತ್ಯಾಗದಲ್ಲಿ ಕುಬೇರನಿಗೆ ಸಮಾನನು ಆತ. ಸತ್ಯ ಪರಿಪಾಲನೆಯಲ್ಲಿ ಬೇರೊಬ್ಬ ಧರ್ಮದೇವತೆಯೇ ಭೂಮಿಯಲ್ಲಿ ಅವತರಿಸಿರುವನೋ ಎಂಬಂತೆ ಇರುವನು. ಇಷ್ಟು ಪ್ರಸಿದ್ಧವಾದ ಸಕಲ ಕಲ್ಯಾಣ ಗುಣಪರಿಪೂರ್ಣನಾದ, ಪ್ರಜೆಗಳ ಪ್ರೀತಿಗೆ ಪಾತ್ರನಾದ, ಪ್ರಜೆಗಳ ಹಿತಚಿಂತನೆಯಲ್ಲಿಯೇ ಸರ್ವದಾ ಆಸಕ್ತನಾದ ಶ್ರೀರಾಮನಿಗೆ ಪ್ರಪಂಚಕ್ಕೆ ಅಥವಾ ಪ್ರಜೆಗಳಿಗೆ ಪ್ರಿಯವನ್ನುಂಟು ಮಾಡುವ ಅಭಿಲಾಷೆಯಿಂದ ದಶರಥ ಮಹಾರಾಜನು ಯೌವರಾಜ್ಯ ಪಟ್ಟಾಭಿಷೇಕ ಮಾಡಲು ಇಚ್ಛಿಸಿದನು. ಪಟ್ಟಾಭಿಷೇಕಕ್ಕೆ ಬೇಕಾಗುವ ಉಪಕರಣಗಳೆಲ್ಲವೂ ಸಿದ್ಧವಾಗುತ್ತಿರುವುದನ್ನು ಮಂಥರೆಯ ಮೂಲಕ ತಿಳಿದ ದಶರಥನ ಕಿರಿಯ ಹೆಂಡತಿಯಾದ ಕೈಕೇಯಿಯು ಹಿಂದೆ ತನಗೆ ವಾಗ್ದಾನ ಮಾಡಿದ್ದ 2 ವರಗಳನ್ನು ಕೊಡುವಂತೆ ದಶರಥನನ್ನು ಕೇಳಿದಳು. ರಾಮನ ಯೌವರಾಜ್ಯಾಭಿಷೇಕಕ್ಕೆ ಸರ್ವ ಸಿದ್ಧತೆಗಳಾಗುತ್ತಿದ್ದಾಗ ಕೈಕೇಯಿಯು ಆ ವರಗಳನ್ನು ಕೇಳಿಕೊಂಡಳು. ರಾಮನ ವನವಾಸ, ಭರತನಿಗೆ ಪಟ್ಟಾಭಿಷೇಕ, ಇವೇ ಕೈಕೇಯಿಯು ದಶರಥನನ್ನು ಕೇಳಿದ 2 ವರಗಳು. ಕೈಕೇಯಿಗೆ ಕೊಟ್ಟ ಪ್ರಮಾಣ ವಚನದ ಕಾರಣದಿಂದ ದಶರಥನು ಧರ್ಮಪಾಶದಿಂದ ಕಟ್ಟಲ್ಪಟ್ಟು ಪ್ರಿಯನಾದ ರಾಮನನ್ನು ಕಾಡಿಗೆ ಕಳುಹಿಸಿಬಿಟ್ಟ. ತಂದೆಯ ಆಜ್ಞಾ ಪರಿಪಾಲನೆಗಾಗಿಯೂ ಕೈಕೇಯಿಗೆ ಪ್ರಿಯವನ್ನುಂಟು ಮಾಡುವ ಸಲುವಾಗಿಯೂ ಕೃತ ಪ್ರತಿಜ್ಞನಾದ ಸಮರ್ಥನಾದ ರಾಮಚಂದ್ರನು ದಂಡಕಾರಣ್ಯಕ್ಕೆ ಹೊರಟು ಹೋದನು. ರಾಮನಿಗೆ ಅತಿ ಪ್ರಿಯನೂ ವಿನಯ ಸಂಪನ್ನನೂ ಹಾಗೆ ಸುಮಿತ್ರಾದೇವಿಗೆ ಆನಂದದಾಯಕನೂ ಆದ ಲಕ್ಷ್ಮಣನು ಪ್ರಿಯತಮನಾದ ರಾಮನ ವಿಷಯದಲ್ಲಿ ಶ್ರೇಷ್ಠವಾದ ಸೋದರ ಭಾವವನ್ನು ವ್ಯಕ್ತಪಡಿಸುತ್ತಾ ತಂದೆಯ ಆಜ್ಞಾ ಪರಿಪಾಲನೆಗಾಗಿ ಅರಣ್ಯಕ್ಕೆ ಹೊರಟ ರಾಮನನ್ನೇ ಅನುಸರಿಸಿ ನಡೆದನು. ಅಭಿರಾಮನಾದ ರಾಮನಿಗೂ ಅಭಿರಾಮೆಯಾಗಿ ರಾಮನ ಹೃದಯದಲ್ಲಿ ನಿತ್ಯವೂ ಧರಿಸಲ್ಪಡುತ್ತಾ ರಾಮನಿಗೆ ಪ್ರಾಣ ಸಮಳಾದ ಮತ್ತು ಹಿತಕರಳಾದ, ಜನಕ ಕುಲೋತ್ಪನ್ನಳಾದ ಮತ್ತು ದೇವರು ಮಾಯೆಯಿಂದ ನಿರ್ಮಾಣ ಮಾಡಿದ ಮೂರ್ತಿಯೋ ಎಂಬಂತೆ ಲಾವಣ್ಯ ಸಂಪತ್ತುಗಳಿಂದ ಕೂಡಿದ್ದ, ಸರ್ವ ಶುಭ ಲಕ್ಷಣಗಳಿಂದ ಯುಕ್ತಳಾಗಿದ್ದ, ಸ್ತ್ರೀಯರಲ್ಲಿ ಶ್ರೇಷ್ಠಳಾದ ದಶರಥನ ಸೊಸೆಯಾದ ಸೀತೆಯು ಚಂದ್ರನನ್ನು ಅನುಸರಿಸಿ ರೋಹಿಣಿಯು ಹೋಗುವ ರೀತಿಯಲ್ಲಿ ರಾಮನನ್ನು ಅನುಸರಿಸಿ ಕಾಡಿಗೆ ಹೊರಟಳು. ಸೀತಾ ಲಕ್ಷ್ಮಣ ಸಮೇತನಾಗಿ ಹೊರಟ ರಾಮಚಂದ್ರನನ್ನು ಪಟ್ಟಣಿಗರು ದೂರದ ತಮಸಾ ನದಿಯವರೆಗೂ ಮತ್ತು ತಂದೆಯಾದ ದಶರಥನು ಸ್ವಲ್ಪ ದೂರದವರೆಗೂ ಅನುಸರಿಸಿ ಹೋದರು. ಗಂಗಾ ತೀರದಲ್ಲಿದ್ದ ಶೃಂಗಬೇರಪುರಕ್ಕೆ ಹೋದ ನಂತರ ಶ್ರೀರಾಮಚಂದ್ರನು ಸೂತನನ್ನು ಅಯೋಧ್ಯೆಗೆ ಕಳುಹಿಸಿದನು. ಗಂಗಾ ತೀರದಲ್ಲಿ ಧರ್ಮಾತ್ಮನಾದ ಶ್ರೀರಾಮನು ತನಗೆ ಪ್ರಿಯವಾದ ನಿಷಾದರಿಗೆ ಒಡೆಯನಾದ ಗುಹನೊಡನೆ ಸೇರಿದನು. ಗುಹನು ಸಿದ್ಧಪಡಿಸಿದ ದೋಣಿಯಲ್ಲಿ ಸೀತಾ ಲಕ್ಷ್ಮಣ ಸಮೇತನಾಗಿ ಕುಳಿತು ಗಂಗಾ ನದಿಯನ್ನು ದಾಟಿದನು. ನಂತರ ಗುಹನಿಂದ ಬೀಳ್ಕೊಡಲ್ಪಟ್ಟು ಅರಣ್ಯದಲ್ಲಿ ಮುಂದೆ ಮುಂದೆ ನಡೆದು ಒಂದು ವನದಿಂದ ಮತ್ತೊಂದು ವನಕ್ಕೆ ಹೋಗುತ್ತಾ ಜಲ ಸಮೃದ್ಧವಾಗಿದ್ದ ಅನೇಕ ನದಿಗಳನ್ನು ದಾಟಿ ಭರದ್ವಾಜರ ನಿರ್ದೇಶದಂತೆ ಸೀತಾ ರಾಮ ಲಕ್ಷ್ಮಣರು ಚಿತ್ರಕೂಟ ಪರ್ವತವನ್ನು ಸೇರಿದರು. ಮಹರ್ಷಿಗಳಾದ ಭರದ್ವಾಜರ ನಿರ್ದೇಶದಂತೆಯೇ ರಮ್ಯವಾದ ಆಶ್ರಮವು ಲಕ್ಷ್ಮಣನಿಂದ ನಿರ್ಮಿಸಲ್ಪಟ್ಟಿತು. ಆಶ್ರಮದ ಸುತ್ತಲೂ ಇದ್ದ ವನಪ್ರದೇಶದಲ್ಲಿ ಸಂಚರಿಸಿ ನಯನ ಮನೋಹರವಾದ ಪ್ರಕೃತಿಯ ಸೌಂದರ್ಯಾತಿಶಯವನ್ನು ನೋಡಿ ಆನಂದಿಸುತ್ತಾ ದೇವಗಂಧರ್ವರೋಪಾದಿಯಲ್ಲಿ ಸೀತಾ ರಾಮ ಲಕ್ಷ್ಮಣರು ಸುಖದಿಂದಿದ್ದರು. ಶ್ರೀರಾಮಚಂದ್ರನು ಸೀತಾ ಲಕ್ಷ್ಮಣರ ಸಮೇತನಾಗಿ ಚಿತ್ರಕೂಟ ಪರ್ವತಕ್ಕೆ ಹೋದ ನಂತರ
ದಶರಥನು ಪ್ರೀತಿಯ ಪುತ್ರನ ಅಗಲಿಕೆಯ ಶೋಕದಿಂದ ಪೀಡಿತನಾಗಿ ಮಗನನ್ನು ಬಾರಿ ಬಾರಿಗೂ ನೆನೆದು ದುಃಖಪಡುತ್ತಾ ಸ್ವರ್ಗವನ್ನು ಹೊಂದಿದನು. ದಶರಥನ ಮರಣಾನಂತರದಲ್ಲಿ ವಸಿಷ್ಠ ಪ್ರಮುಖರಾದ ಬ್ರಾಹ್ಮಣರು ಭರತನನ್ನು ಸಾಮ್ರಾಜ್ಯಾಭಿಷೇಕಕ್ಕೆ ನಿಯೋಜಿಸಿದರು. ಆದರೆ ಭರತನಿಗೆ ರಾಜ್ಯವಾಳಲು ಸಾಮರ್ಥ್ಯವಿದ್ದರೂ ಅವನು ರಾಜ್ಯವನ್ನು ಬಯಸಲಿಲ್ಲ. ವಸಿಷ್ಠಾದಿಗಳಿಂದಲೂ ಮತ್ತು ಚತುರಂಗ ಬಲದಿಂದಲೂ ಕೂಡಿದವನಾಗಿ ಶ್ರೀರಾಮಚಂದ್ರನನ್ನೇ ರಾಜ್ಯಭಾರವನ್ನು ವಹಿಸುವಂತೆ ಪ್ರಸನ್ನನನ್ನಾಗಿ ಮಾಡಲು ವೀರನಾದ ಅವನು ಅರಣ್ಯಕ್ಕೆ ಹೊರಟೇ ಬಿಟ್ಟ. ಸ್ವತಃ ಪ್ರಸನ್ನ ಹೃದಯನಾದ ಸತ್ಯ ಪರಾಕ್ರಮಿಯಾದ ರಾಮನ ಬಳಿಗೆ ಹೋಗಿ ಅಣ್ಣನನ್ನು ಪೂಜ್ಯತಮನೆಂದು ಪುರಸ್ಕರಿಸಿ ಬದ್ಧಾಂಜಲಿಯಾಗಿ ನಿಂತು ಹೇಳ್ತಾನೆ, ಅಣ್ಣ, ಜ್ಯೇಷ್ಠ ಪುತ್ರನಿರುವಾಗ ಕನಿಷ್ಠನು ರಾಜ್ಯ ಸಿಂಹಾಸನಕ್ಕೆ ಅರ್ಹನಲ್ಲ. ಈ ಸನಾತನ ಧರ್ಮವನ್ನು ಪೂರ್ಣವಾಗಿ ತಿಳಿದಿರುವ ನೀನೇ ಇಂದು ನಮ್ಮ ರಾಜನಾಗಿದ್ದಿ. ರಾಮನು ತನ್ನ ಬಳಿಗೆ ಬಂದವರ ಮನಸ್ಸನ್ನು ಹರ್ಷಗೊಳಿಸುವ ಸ್ವಭಾವದವನು, ಉದಾರನೂ ಕೂಡ. ತನ್ನ ಬಳಿಗೆ ಯಾಚಕರು ಯಾರಾದರೂ ಬಂದರೆಂದು ತಿಳಿದ ಮಾತ್ರದಿಂದಲೇ ಪ್ರಸನ್ನ ಮುಖಾರವಿಂದದಿಂದ ಅವರನ್ನು ಸ್ವಾಗತಿಸಿ ಸತ್ಕರಿಸಿ ಅವರ ಇಚ್ಛೆಯನ್ನು ಪೂರ್ಣ ಮಾಡುವ ಸ್ವಭಾವದವನು ರಾಮ. ಆದರೂ ತಂದೆಯ ಆದೇಶದ ಕಾರಣದಿಂದಾಗಿ ಮಹಾಬಲಶಾಲಿಯಾದ ಆತನು ರಾಜ್ಯವನ್ನು ಅಪೇಕ್ಷಿಸಲಿಲ್ಲ. ಭರತನ ಪ್ರಾರ್ಥನೆಗೆ ಆತ ಒಪ್ಪಲಿಲ್ಲ. ಭರತನು ಬಹಳ ದುಃಖಿತನಾಗಿ ಪುನಃ ಪುನಃ ಪ್ರಾರ್ಥಿಸಲು ಕಡೆಗೆ ತನ್ನ ಪಾದುಕೆಗಳನ್ನು ಅವನಿಗೆ ಕೊಟ್ಟು, ಈ ಪಾದುಕೆಗಳನ್ನು ನನ್ನ ಪ್ರತಿನಿಧಿಯನ್ನಾಗಿ ಭಾವಿಸಿ ನೀನು ರಾಜ್ಯಭಾರ ಮಾಡು ಎಂದು ಹೇಳಿ ದುಃಖಿಸುತ್ತಿದ್ದ ಭರತನನ್ನು ಮತ್ತೆ ಮತ್ತೆ ಸಂತೈಸಿ ಕಳುಹಿಸಿಕೊಟ್ಟನು. ಭರತನ ಇಚ್ಛೆಯು ಪೂರ್ಣವಾಗಲಿಲ್ಲ. ಆದರೂ ಅಣ್ಣನ ನಿರ್ದೇಶನದಂತೆ ನಡೆಯಲೇಬೇಕು. ಅವನು ಭಾರವಾದ ಹೃದಯದಿಂದ ರಾಮನನ್ನಗಲಿ ಪರಿವಾರ ಸಮೇತನಾಗಿ ಅಯೋಧ್ಯೆಯ ಕಡೆಗೆ ಹಿಂದಿರುಗಿದನು. ಅಯೋಧ್ಯೆಯು ಸಮೀಪವಾಗುತ್ತಲೇ ರಾಮರಹಿತವಾದ ಪಟ್ಟಣಕ್ಕೆ ಪ್ರವೇಶಿಸುವುದೂ ಭರತನಿಗೆ ಸಹ್ಯವಾಗಲಿಲ್ಲ. ಅಯೋಧ್ಯೆಗೆ ಸ್ವಲ್ಪ ದೂರದಲ್ಲಿದ್ದ ನಂದಿ ಗ್ರಾಮದಲ್ಲಿಯೇ ನಿವಾಸ ಮಾಡಿದನು. ರಾಮನ ಪಾದುಕೆಗಳನ್ನು ಸಿಂಹಾಸನದ ಮೇಲಿಟ್ಟು ಪ್ರತಿನಿತ್ಯವೂ ಆ ಪಾದುಕೆಗಳಿಗೆ ನಮಸ್ಕರಿಸಿ ಒಂದೊಂದು ದಿನವನ್ನು ರಾಮನ ಆಗಮನವನ್ನು ಕಳಕಳಿಯಿಂದ ಪ್ರತೀಕ್ಷಿಸುತ್ತಾ ರಾಜ್ಯಭಾರವನ್ನು ಮಾಡುತ್ತಿದ್ದನು. ಭರತನು ಅಯೋಧ್ಯೆಗೆ ಹೊರಟ ನಂತರದಲ್ಲಿ ಶ್ರೀಮಂತನಾದ ಸತ್ಯಸಂಧನಾದ ಜಿತೇಂದ್ರಿಯನಾದ ರಾಮನು ಯೋಚಿಸತೊಡಗಿದನು. ಈ ಚಿತ್ರಕೂಟದಲ್ಲಿಯೇ ಇದ್ದರೆ ಪಟ್ಟಣಿಗರು ಪುನಃ ನನ್ನನ್ನು ನೋಡುವ ಸಲುವಾಗಿ ಬರಬಹುದು, ನನ್ನ ಪ್ರತಿಜ್ಞೆಗೆ ಭಂಗ ತರಲು ಯತ್ನಿಸಲೂಬಹುದು. ಈ ರೀತಿಯಾಗಿ ಯೋಚಿಸಿ ಪಿತೃವಾಕ್ಯ ಪರಿಪಾಲನೆಯಲ್ಲಿಯೇ ನಿಷ್ಠನಾದಂತಹ ರಾಮನು ಸೀತಾ ಲಕ್ಷ್ಮಣರೊಡನೆ ದಂಡಕಾವನವನ್ನು ಪ್ರವೇಶಿಸಿದನು. ರಾಜೀವಲೋಚನನಾದ ಶ್ರೀರಾಮನು ಮಹಾ ಅರಣ್ಯವನ್ನು ಪ್ರವೇಶಿಸಿ ವಿರಾಧನೆಂಬ ರಾಕ್ಷಸನನ್ನು ಸಂಹರಿಸಿ ಶರಭಂಗರೆಂಬ ಮಹರ್ಷಿಗಳನ್ನು ಸಂದರ್ಶಿಸಿದನು. ಶರಭಂಗರ ಅನುಜ್ಞೆಯನ್ನು ಪಡೆದು ಸುತೀಕ್ಷ್ಣರೆಂಬ ಮಹರ್ಷಿಗಳನ್ನು, ಅಗಸ್ತ್ಯರನ್ನು ಮತ್ತು ಅಗಸ್ತ್ಯರ ಅನುಜರಾದ ಸುದರ್ಶನರೆಂಬ ಮಹರ್ಷಿಗಳನ್ನು ಸೀತಾ ಲಕ್ಷ್ಮಣರ ಸಮೇತನಾಗಿ ಸಂದರ್ಶಿಸಿ ಸತ್ಕರಿಸಿದನು. ಅಗಸ್ತ್ಯರ ಮಾತಿನಂತೆ ಇಂದ್ರಧನುಸ್ಸನ್ನು, ಖಡ್ಗವನ್ನು, ಅಕ್ಷಯ ಬಾಣಗಳುಳ್ಳ 2 ಬತ್ತಳಿಕೆಗಳನ್ನು ಪರಮ ಪ್ರೀತನಾಗಿ ಶ್ರೀರಾಮನು ಸ್ವೀಕರಿಸಿದನು. ಆಗ ಅರಣ್ಯದಲ್ಲಿದ್ದ ಅಸುರ ರಾಕ್ಷಸರನ್ನು ವಧೆ ಮಾಡಿ ತಮಗಿರುವ ಉಪದ್ರವವನ್ನು ಹೋಗಲಾಡಿಸಬೇಕು ಎಂದು ಪ್ರಾರ್ಥಿಸುವ ಸಲುವಾಗಿ ಆ ವನದಲ್ಲಿ ವಾಸ ಮಾಡುತ್ತಿದ್ದ ಎಲ್ಲ ಋಷಿಗಳು ಅರಣ್ಯದಲ್ಲಿ ವನಚರರೊಡನೆ ವಾಸ ಮಾಡುತ್ತಿದ್ದ ಶ್ರೀರಾಮನ ಬಳಿಗೆ ಬಂದರು. ರಾಕ್ಷಸರಿಂದ ನಿಬಿಡವಾಗಿದ್ದ ಆ ವನದಲ್ಲಿ ಶ್ರೀರಾಮನು ದಂಡಕಾರಣ್ಯ ವಾಸಿಗಳಾದ ಅಗ್ನಿಗೆ ಸಮವಾದ ತೇಜಸ್ಸಿನಿಂದ ಕೂಡಿದ್ದ ಮಹರ್ಷಿಗಳು ಹೇಳಿದ ಮಾತುಗಳನ್ನು ಕೇಳಿ ಅವರ ಅಪೇಕ್ಷೆಯ ರೀತಿಯಲ್ಲಿ ರಾಕ್ಷಸರನ್ನು ಯುದ್ಧದಲ್ಲಿ ಸಂಹಾರ ಮಾಡುವುದಾಗಿ ಋಷಿಗಳ ಸನ್ನಿಧಿಯಲ್ಲಿ ಪ್ರತಿಜ್ಞೆ ಮಾಡಿದನು.
ದಂಡಕಾರಣ್ಯದಲ್ಲಿ ಜನಸ್ಥಾನವೆಂಬ ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದ ಶ್ರೀರಾಮನು ಅದೇ ಸ್ಥಳದಲ್ಲಿ ವಾಸ ಮಾಡುತ್ತಿದ್ದ ಕಾಮರೂಪಿಣಿಯಾದ ಶೂರ್ಪಣಖಿ ಎಂಬ ರಾಕ್ಷಸಿಯನ್ನು ವಿರೂಪಗೊಳಿಸಿದನು. ಅನಂತರದಲ್ಲಿ ಶೂರ್ಪಣಖಿಯ ವಿಕಾರವಾದ ರೂಪವನ್ನು ನೋಡಿ ಮತ್ತು ಅವಳ ಮಾತುಗಳನ್ನು ಕೇಳಿ ರಾಮನನ್ನು ಕೊಲ್ಲಲು ಯುದ್ಧ ಸನ್ನದ್ಧರಾಗಿ ಬಂದ ಸಮಸ್ತ ರಾಕ್ಷಸರನ್ನು, ಖರ, ತ್ರಿಶಿರಸ್ಸು ಮತ್ತು ದೂಷಣರೆಂಬ ರಾಕ್ಷಸರನ್ನು, ಅವರ ಅನುಯಾಯಿಗಳಾಗಿದ್ದ ಸಾವಿರಾರು ರಾಕ್ಷಸರನ್ನು ಶ್ರೀರಾಮನು ಯುದ್ಧದಲ್ಲಿ ಸಂಹರಿಸಿದನು. ಆ ವನದಲ್ಲಿ ವಾಸ ಮಾಡುತ್ತಿದ್ದ ಜನಸ್ಥಾನ ನಿವಾಸಿಗಳಾಗಿದ್ದ 14,000 ರಾಕ್ಷಸರನ್ನೂ ಆತ ಸಂಹರಿಸಿದನು. ತನ್ನ ಜ್ಞಾತಿಯಾದ ಖರನ ವಧೆಯು ರಾಮನಿಂದ ಆಯಿತು ಎಂಬುದನ್ನು ಕೇಳಿ ಕ್ರೋಧದಿಂದ ಮೂಢನಾದ ರಾವಣನು ರಾಮನಿಗೆ ಪ್ರತೀಕಾರ ಮಾಡುವ ಸಲುವಾಗಿ ಮಾರೀಚನೆಂಬ ರಾಕ್ಷಸನ ಸಹಾಯವನ್ನು ಕೋರಿದನು. ರಾಮನ ಪರಾಕ್ರಮದ ಉಗ್ರತೆಯನ್ನು ಹಿಂದೆ ಅನುಭವಿಸಿದ್ದ ಮಾರೀಚನು ರಾವಣನಿಗೆ ಹೇಳ್ತಾನೆ, ರಾವಣೇಶ್ವರ, ಖರಾದಿಗಳನ್ನು ಸಂಹಾರ ಮಾಡಿರುವುದರಿಂದಲೇ ಶ್ರೀರಾಮನು ಎಂತಹ ಮಹಾಬಲಶಾಲಿ ಎಂಬುದನ್ನು ನಾವು ಊಹಿಸಬಹುದಾಗಿದೆ. ಬಲಿಷ್ಠರೊಡನೆ ವಿರೋಧವನ್ನು ಕಟ್ಟಿಕೊಳ್ಳುವುದು ಖಂಡಿತವಾಗಿಯೂ ಯುಕ್ತವಲ್ಲ. ಹೀಗೆ ಬಹುವಿಧವಾಗಿ ಹೇಳಿ ರಾವಣನನ್ನು ತಡೆಯಲು ಯತ್ನಿಸಿದನು. ಆದರೆ ಮೃತ್ಯುವಿನಿಂದ ಪ್ರೇರಿತನಾದ ರಾವಣನು ಮಾರೀಚನ ಮಾತನ್ನು ತಿರಸ್ಕರಿಸಿ ಮಾರೀಚನನ್ನು ಜೊತೆಯಲ್ಲಿ ಕರೆದುಕೊಂಡು ರಾಮನ ಆಶ್ರಮದೆಡೆಗೆ ತೆರಳಿದನು. ರಾವಣನು ಸೀತಾಪಹರಣದ ಯೋಜನೆಯನ್ನು ಸಿದ್ಧಪಡಿಸಿದನು. ಆ ಯೋಜನೆಯಂತೆ ಮಾರೀಚನು ಮಾಯಾಮೃಗವಾದನು. ಆ ಚಿನ್ನದ ಜಿಂಕೆಯನ್ನು ತರುವ ಸಲುವಾಗಿ ರಾಮನು ಜಿಂಕೆಯ ಹಿಂದೆ ಹೊರಟನು. ಆ ಮಾಯಾ ಮೃಗವು ದಶರಥನ ಪುತ್ರರಾದ ವೀರರಾದ ರಾಮ ಲಕ್ಷ್ಮಣರನ್ನು ಬಹಳ ದೂರಕ್ಕೆ ಕೊಂಡೊಯ್ಯಿತು. ರಾಮ ಲಕ್ಷ್ಮಣರಿಲ್ಲದ ಆ ಸಮಯವನ್ನು ನೋಡಿ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋದನು. ಹೋಗುವ ದಾರಿಯಲ್ಲಿ ಪ್ರತಿಭಟಿಸಿದ ಜಟಾಯುವನ್ನು ಬಾಣಗಳಿಂದ ಘಾಸಿಪಡಿಸಿ ಲಂಕೆಗೆ ಹೊರಟು ಹೋದನು. ರಾಮನು ಮಾರೀಚನನ್ನು ಕೊಂದು ತನ್ನನ್ನು ಹುಡುಕಿಕೊಂಡು ಬಂದ ಲಕ್ಷ್ಮಣನೊಡನೆ ಆಶ್ರಮಕ್ಕೆ ಬಂದನು. ಅಲ್ಲಿ ಸೀತೆಯೂ ಇರಲಿಲ್ಲ. ಆಕೆಯನ್ನು ಹುಡುಕುತ್ತಿದ್ದಾಗ ಸ್ವಲ್ಪ ದೂರದಲ್ಲಿ ಪ್ರಾಣ ಬಿಡಲು ಸಿದ್ಧನಾಗಿದ್ದ ಜಟಾಯುವನ್ನು ಶ್ರೀರಾಮನು ಕಂಡನು ಮತ್ತು ಅವನಿಂದ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋದನೆಂಬ ದುರ್ವಾರ್ತೆಯನ್ನು ಕೇಳಿದನು. ಶ್ರೀರಾಮನಿಗೆ ಆ ವಾರ್ತೆಯನ್ನು ತಿಳಿಸಿದೊಡನೆಯೇ ಜಟಾಯುವಿನ ಪ್ರಾಣ ಪಕ್ಷಿಯು ಹಾರಿಹೋಯಿತು. ಶ್ರೀರಾಮನ ಶೋಕವು ಇಮ್ಮಡಿಯಾಯಿತು. ಶೋಕಪರೀತನಾದ ಅವನು ಜಟಾಯುವಿಗೆ ಬ್ರಹ್ಮಮೇಧ ಕ್ರಮದಿಂದ ಸಂಸ್ಕಾರ ಮಾಡಿ ಕಾಡಿನಲ್ಲಿ ಸೀತೆಯನ್ನು ಹುಡುಕುತ್ತಿದ್ದಾಗ ಹೊಟ್ಟೆಯಲ್ಲಿ ತಲೆಯನ್ನು ಧರಿಸಿ ವಿಕೃತ ರೂಪನಾಗಿಯೂ ಭಯಂಕರನಾಗಿಯೂ ಇದ್ದ ಕಬಂಧನೆಂಬ ರಾಕ್ಷಸನನ್ನ ಕಾಣ್ತಾನೆ. ಉದ್ದವಾದ ತೋಳುಗಳನ್ನು ಜಾಚಿ ತಮ್ಮನ್ನು ಬಂಧಿಸಿದ ಕಬಂಧಾಸುರನನ್ನು ಮಹಾಬಾಹುವಾದ ರಾಮನು ಸಂಹರಿಸಿದನು. ಕಬಂಧನ ಪ್ರಾರ್ಥನೆಯಂತೆ ಅವನ ಪಾರ್ಥಿವ ಶರೀರವನ್ನು ದಹನ ಮಾಡಿದ್ದರಿಂದ ಅವನಿಗೆ ಸ್ವರ್ಗ ಪ್ರಾಪ್ತಿಯಾಯಿತು. ಕಬಂಧನು ಸ್ವರ್ಗಕ್ಕೆ ಹೋಗುವ ಮೊದಲು ರಾಮನಿಗೆ ಹೇಳ್ತಾನೆ, ಶ್ರೀರಾಮಚಂದ್ರ, ಗುರು ಶುಶ್ರೂಷಾದಿ ಧರ್ಮಗಳಲ್ಲಿ ನಿಷ್ಠಳಾಗಿ ಅತಿಥಿ ಸತ್ಕಾರ ರೂಪಳಾದ ಧರ್ಮದಲ್ಲಿ ನಿಪುಣೆಯಾದ ಪರಿವ್ರಾಜಕಳಾದ ಶಬರಿಯು ನಿನಗಾಗಿ ಅನೇಕ ವರ್ಷಗಳಿಂದ ಕಾದಿರುವಳು. ಅವಳಲ್ಲಿಗೆ ಹೋಗು ನೀನು. ಹೀಗೆ ಹೇಳಿ ಕಬಂಧನು ಸ್ವರ್ಗಾರೋಹಣ ಮಾಡಿಬಿಟ್ಟ. ಮಹಾ ತೇಜಸ್ವಿಯಾದ ಶತ್ರುಸೂದನನಾದ ರಾಮನು ಶಬರಿಯ ಆಶ್ರಮಕ್ಕೆ ಹೋದ. ಅಲ್ಲಿ ರಾಮನ ಸಂದರ್ಶನದಿಂದ ತುಷ್ಟಳಾದ ಶಬರಿಯು ರಾಮನನ್ನು ಭಕ್ತಿಯಿಂದ ಸತ್ಕರಿಸಿದಳು. ಅನಂತರ ಮುಂದೆ ಸೀತಾನ್ವೇಷಣಕ್ಕಾಗಿ ಹೋಗುತ್ತಿದ್ದಾಗ ಪಂಪಾ ತೀರದಲ್ಲಿ ವಾನರ ಶ್ರೇಷ್ಠನಾದ ಹನುಮಂತನ ಸಮಾಗಮವಾಯಿತು. ಹನುಮಂತನ ಮಾತಿನಂತೆ ಅವನಿಗೆ ಸುಗ್ರೀವನ ಭೇಟಿಯಾಯಿತು.
ಮಹಾಬಲನಾದ ರಾಮನು ಸುಗ್ರೀವನಿಗೆ ಮೊದಲಿನಿಂದ ನಡೆದ ವೃತ್ತಾಂತವನ್ನು ಯಥೋಚಿತವಾಗಿ ತಿಳಿಯಪಡಿಸಿ ಸೀತೆಯ ಅಪಹರಣದ ವಿಷಯವನ್ನು ವಿಶೇಷವಾಗಿ ವಿವರಿಸಿ ಹೇಳಿದನು. ಸುಗ್ರೀವನು ರಾಮನಿಂದ ಎಲ್ಲವನ್ನೂ ಕೇಳಿ ಪ್ರೀತನಾಗಿ ರಾಮನೊಡನೆ ಅಗ್ನಿ ಸಾಕ್ಷಿಯಾಗಿ ಸಖ್ಯ ಮಾಡಿಕೊಳ್ತಾನೆ. ನಂತರ ಸುಗ್ರೀವನು ತನ್ನ ವೃತ್ತಾಂತವನ್ನು ನೆನೆದು ದುಃಖಿಸುತ್ತಾ ಅಣ್ಣನಾದ ವಾಲಿಗೂ ಮತ್ತು ತನಗೂ ಇದ್ದ ವೈರದ ಕಾರಣವನ್ನು ಮತ್ತು ಹೆಂಡತಿಯಾದ ರುಮೆಯ ಅಪಹರಣವನ್ನು ಸ್ನೇಹದ ಕಾರಣದಿಂದ ರಾಮನಿಗೆ ಯಥಾರೀತಿಯಾಗಿ ತಿಳಿಯಪಡಿಸ್ತಾನೆ. ಒಡನೆಯೇ ರಾಮನು ವಾಲಿಯನ್ನು ವಧೆ ಮಾಡುವೆನೆಂದು ಪ್ರತಿಜ್ಞೆ ಮಾಡ್ತಾನೆ. ಪ್ರತಿಜ್ಞೆಯ ನಂತರ ಸುಗ್ರೀವನು ವಾಲಿಯ ಬಲ ಎಷ್ಟು ಎಂಬುದನ್ನು ವಿಶದವಾಗಿ ತಿಳಿಯಪಡಿಸಿದನು. ರಾಮನು ವಾಲಿಯ ವಧೆಯನ್ನು ಮಾಡುವೆನೆಂದು ಪ್ರತಿಜ್ಞೆಯನ್ನೇನೋ ಮಾಡಿರುವನು. ಆದರೆ ರಾಮನಿಗೆ ವಾಲಿಯ ವಧೆ ಮಾಡುವ ಸಾಮರ್ಥ್ಯ ಇರುವುದೇ? ಈ ಸಂಶಯ ಸುಗ್ರೀವನಿಗೆ ಪ್ರತಿ ಕ್ಷಣದಲ್ಲಿಯೂ ಉದ್ಭೂತವಾಗುತ್ತಾ ಇತ್ತು. ರಾಮನಿಗೆ ವಾಲಿಯನ್ನು ವಧೆ ಮಾಡುವ ಸಾಮರ್ಥ್ಯ ಇದೆ ಎಂಬುದನ್ನು ಹೇಗೆ ತಿಳಿಯುವುದಾದರೂ ಹೇಗೆ? ಸುಗ್ರೀವನು ರಾಮ ಸಮೇತನಾಗಿ ಸಂಚರಿಸುತ್ತಿದ್ದ ಕಾಲದಲ್ಲಿ ವಾಲಿಯಿಂದ ಕೊಲ್ಲಲ್ಪಟ್ಟ ಮಹಾಪರ್ವತಕ್ಕೆ ಸಮನಾಗಿದ್ದ ದುಂದುಭಿ ಎಂಬ ರಾಕ್ಷಸನ ಶಿಥಿಲವಾದ ಮಹಾಕಾಯವನ್ನು ತೋರಿಸಿ ವಾಲಿಯು ಈ ಪಾರ್ಥಿವ ಶರೀರವನ್ನು ಕಾಲಿನ ತುದಿಯಿಂದ ಮೇಲಕ್ಕೆ ಚಿಮ್ಮಿಸಬಲ್ಲನು ಎಂದು ಹೇಳಿದನು. ಮಹಾಬಲನಾದ ಮಹಾಬಾಹುವಾದ ರಾಮನು ಪರ್ವತೋಪಮವಾಗಿ ಬಿದ್ದಿದ್ದ ರಾಕ್ಷಸನ ಅಸ್ಥಿಯನ್ನು ನೋಡಿದನು. ಮುಗುಳ್ನಗೆಯನ್ನು ಬೀರಿ ಮುಂದೆ ಹೋಗಿ ತನ್ನ ಕಾಲಿನ ಹೆಬ್ಬೆರಳಿನಿಂದ ಬೃಹದಾಕಾರದ ಅಸ್ಥಿಯನ್ನು ಚಿಮ್ಮಿದನು. ಒಡನೆಯೇ ಅಸ್ಥಿಯು 10 ಯೋಜನಗಳಷ್ಟು ದೂರ ಹೋಗಿ ಬಿದ್ದಿತು. ಸುಗ್ರೀವನ ಮನೋಗತವಾಗಿದ್ದ ಸಂಶಯದ ನಿವಾರಣೆಗಾಗಿ ಶ್ರೀರಾಮನು ಹೆದೆಯೇರಿಸಿ ಸೆಳೆದು ಒಂದೇ ಒಂದು ಬಾಣವನ್ನು ಹೊಡೆದನು. ಆ ಬಾಣವು 7 ಸಾಲ ವೃಕ್ಷಗಳನ್ನು ಏಕಕಾಲದಲ್ಲಿ ಭೇದಿಸಿಕೊಂಡು ರಸಾತಲವನ್ನು ಸೇರಿ ಸುಗ್ರೀವನ ಮನಸ್ಸಿನಲ್ಲಿ ರಾಮನ ಪರಾಕ್ರಮದ ವಿಷಯದಲ್ಲಿದ್ದಂತಹ ಸಂಶಯವನ್ನು ಭೇದಿಸಿ ವಿಶ್ವಾಸವನ್ನು ಹುಟ್ಟಿಸಿತು. ವಾಲಿ ವಧೆ ಮಾಡಲು ರಾಮನು ಸಮರ್ಥನೆಂಬ ವಿಶ್ವಾಸವು ಸುಗ್ರೀವನಿಗೆ ಉಂಟಾಯಿತು. ರಾಜ್ಯವು ತನಗೆ ಒಡನೆಯೇ ಸಿಕ್ಕುವುದು ಎಂದು ಭಾವಿಸಿ ಸುಗ್ರೀವನು ಸುಪ್ರೀತನಾದನು. ಗುಹೆಯಂತೆ ಪರ್ವತ ಮಧ್ಯದಲ್ಲಿದ್ದ ಕಿಷ್ಕಿಂಧ ಪಟ್ಟಣಕ್ಕೆ ಸುಗ್ರೀವನು ರಾಮನೊಡನೆಯೇ ತೆರಳುತ್ತಾನೆ. ಸುವರ್ಣದಂತೆ ಪಿಂಗಲ ವರ್ಣದ ರೀತಿಯಲ್ಲಿದ್ದಂತಹ ಕಪಿಶ್ರೇಷ್ಠನಾದ ಸುಗ್ರೀವನು ಕಿಷ್ಕಿಂಧ ಪಟ್ಟಣದ ಮಹಾದ್ವಾರದಲ್ಲಿ ನಿಂತು ಸಿಂಹನಾದವನ್ನು ಮಾಡ್ತಾನೆ. ಆ ಗರ್ಜನೆಯನ್ನು ಕೇಳಿ ವಾಲಿಯು ಅರಮನೆಯಿಂದ ಹೊರಕ್ಕೆ ಹೊರಟು ಬರ್ತಾನೆ. ತಾರೆಯು ವಾಲಿಯನ್ನು ತಡೀತಾಳೆ. ಆದರೂ ಆಕೆಯನ್ನ ಲೆಕ್ಕಿಸದೆ ಅವಳನ್ನು ಸಂತೈಸಿ ಬಾರಿಗೂ ಗರ್ಜನೆ ಮಾಡುತ್ತಿದ್ದಂತಹ ಸುಗ್ರೀವನ ಬಳಿಗೆ ಬರುತ್ತಾನೆ ವಾಲಿ ಸುಗ್ರೀವರಿಬ್ಬರಿಗೂ ಘೋರವಾದ ಯುದ್ಧ ನಡೆಯುತ್ತದೆ. ಸುಗ್ರೀವನು ಕ್ಷಣಕ್ಕೂ ದುರ್ಬಲನಾಗುತ್ತಿದ್ದ. ಅವನು ವಾಲಿಯ ವಧೆಯನ್ನು ಕೂಡಲೇ ಮಾಡಬೇಕೆಂದು ರಾಮನನ್ನು ಪ್ರಾರ್ಥಿಸ್ತಾನೆ. ಆಗ ರಾಮನು ಒಂದೇ ಒಂದು ಬಾಣವನ್ನು ತೆಗೆದು ಧನುಸ್ಸಿನಲ್ಲಿ ಹೂಡಿ ವಾಲಿಗೆ ಗುರಿಯಿಟ್ಟು ಹೊಡಿತಾನೆ. ವಾಲಿಯ ಸಂಹಾರ ಆಗುತ್ತೆ. ಶ್ರೀರಾಮಚಂದ್ರನು ಸುಗ್ರೀವನಿಗೆ ಆ ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನ ಮಾಡ್ತಾನೆ. ಕಪಿಶ್ರೇಷ್ಠನಾದ ಸುಗ್ರೀವನು ರಾಮನಿಗೆ ಪ್ರತ್ಯುಪಕಾರ ಮಾಡಲು ನಿಶ್ಚಯಿಸಿದವನಾಗಿ ವಾನರ ಪ್ರಮುಖರೆಲ್ಲರನ್ನೂ ಕಿಷ್ಕಿಂಧೆಗೆ ಕರೆಯಿಸಿ ಸೀತೆಯು ಎಲ್ಲಿರುವಳು ಎಂಬ ವೃತ್ತಾಂತವನ್ನು ಶೀಘ್ರವಾಗಿ ತಿಳಿದು ಬರಬೇಕೆಂದು ಆಜ್ಞಾಪಿಸಿ ಎಲ್ಲ ದಿಕ್ಕುಗಳಿಗೂ ಕಳುಹಿಸಿಕೊಟ್ಟನು. ಕಪಿ ಮುಖ್ಯರಲ್ಲಿ ಮಹಾಬಲಶಾಲಿಯಾದ ಹನುಮಂತನೂ ಒಬ್ಬನಾಗಿದ್ದನು. ಅವನು ಅಂಗದಾದಿಗಳೊಡನೆ ದಕ್ಷಿಣ ದಿಕ್ಕಿಗೆ ಸೀತಾನ್ವೇಷಣೆಗಾಗಿ ಹೊರಡ್ತಾನೆ. ಅವರಿಗೆ ದಾರಿಯಲ್ಲಿ ಜಟಾಯುವಿನ ಅಣ್ಣನಾದ ಸಂಪಾತಿಯ ದರ್ಶನವಾಯಿತು. ಸೀತೆಯು ಸಮುದ್ರ ಮಧ್ಯದಲ್ಲಿರುವ ಲಂಕೆಯಲ್ಲಿ ಇರುವಳು ಎಂದು 100 ಯೋಜನಗಳಷ್ಟು ವಿಸ್ತಾರವಾಗಿದ್ದ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಬೇಕೆಂದು ಸಂಪಾತಿಯು ತಿಳಿಸ್ತಾನೆ. ಅದರಂತೆ
ಹನುಮಂತನು 100 ಯೋಜನ ವಿಸ್ತೀರ್ಣದ ಲವಣ ಸಮುದ್ರವನ್ನು ಹಾರಿದನು. ಹನುಮಂತನು ರಾವಣನಿಂದ ಪರಿಪಾಲಿತವಾಗಿದ್ದ ಸಮುದ್ರದ ಮಧ್ಯದಲ್ಲಿದ್ದ ಲಂಕಾ ಪಟ್ಟಣದಲ್ಲಿ ಇಳಿದು ರಾವಣನ ಅಂತಃಪುರದ ಉದ್ಯಾನವಾದ ಅಶೋಕವನದಲ್ಲಿ ಪರಾತ್ಪರನಾದ ರಾಮನನ್ನೇ ನಿರಂತರವೂ ಸ್ಮರಿಸುತ್ತಿದ್ದಂತಹ ಸೀತಾದೇವಿಯನ್ನು ಭೇಟಿಯಾಗ್ತಾನೆ. ರಾಮನ ಅಭಿಜ್ಞಾನಭೂತವಾಗಿದ್ದ ಉಂಗುರವನ್ನು ಸೀತಾದೇವಿಗೆ ಸಮರ್ಪಿಸಿ ಸುಗ್ರೀವ ರಾಮರ ಸಖ್ಯ ಸೇನಾ ಸಂಗ್ರಹಣಾದಿ ವೃತ್ತಾಂತವನ್ನು ತಿಳಿಸಿ, ರಾಮನು ಸೇನಾ ಸಮೇತನಾಗಿ ಬಂದು ರಾವಣನನ್ನು ನಿಗ್ರಹಿಸಿ ನಿನ್ನನ್ನು ಕರೆದೊಯ್ಯುವನು ಎಂದು ಹೇಳಿ ಸೀತಾದೇವಿಯನ್ನು ಸಂತೈಸ್ತಾನೆ. ಅವಳ ಅನುಮತಿಯನ್ನು ಪಡೆದು ಹೊರಡಲಿದ್ದಾಗ ರಾವಣನನ್ನು ನೋಡಿ ಅವನ ಅಭಿಪ್ರಾಯವನ್ನು ತಿಳಿಯಬೇಕೆಂಬ ಕುತೂಹಲದಿಂದ ಹನುಮಂತನು ಅಶೋಕವನದ ಹೊರಬಾಗಿಲನ್ನು ಕೆಡವಿಬಿಡ್ತಾನೆ. ಅದನ್ನು ಕಂಡು ಮೇಲೆ ಬಿದ್ದ 5 ಸೇನಾ ನಾಯಕರನ್ನು 7 ಮಂದಿ ಮಂತ್ರಿಗಳ ಮಕ್ಕಳನ್ನು ಸಂಹರಿಸಿ ಶೂರನಾದ ಅಕ್ಷಕುಮಾರನನ್ನು ಪುಡಿ ಪುಡಿಯಾಗಿ ಇಂದ್ರಜಿತುವು ಪ್ರಯೋಗಿಸಿದ ಬ್ರಹ್ಮಾಸ್ತ್ರಕ್ಕೆ ಕಟ್ಟುಬಿದ್ದು ಬಿಡ್ತಾನೆ. ವೀರನಾದ ಕಪಿಶ್ರೇಷ್ಠನಾದ ಹನುಮಂತನು ಬ್ರಹ್ಮನ ವರದ ಕಾರಣದಿಂದಾಗಿ 5 ಘಳಿಗೆಗಳ ನಂತರ ಸ್ವಪ್ರಯತ್ನವೇ ಇಲ್ಲದೆ ಬ್ರಹ್ಮಾಸ್ತ್ರದಿಂದ ಬಿಡುಗಡೆಯನ್ನು ಹೊಂದಿದನು. ಬ್ರಹ್ಮಾಸ್ತ್ರದಿಂದ ವಿಮುಕ್ತನಾದನೆಂದು ತಿಳಿದೊಡನೆಯೇ ಬ್ರಹ್ಮಾಸ್ತ್ರದಿಂದ ಬಂಧಿತನಾಗಿದ್ದ ಕಾಲದಲ್ಲಿ ತನ್ನನ್ನು ಹಗ್ಗಗಳಿಂದ ಕಟ್ಟಿ ಅತ್ತಲಿತ್ತ ಸೆಳೆದಾಡಿದ್ದ ರಾಕ್ಷಸರ ಅಪರಾಧವನ್ನು ಸಹಿಸಿಕೊಂಡು ಮಿಥಿಲಾ ಪಟ್ಟಣದ ರಾಜಕುಮಾರಿಯಾದ ಸೀತೆ ಇದ್ದ ಸ್ಥಳವೊಂದನ್ನು ಬಿಟ್ಟು ಲಂಕೆಯನ್ನು ದಹಿಸಿ ರಾಮನಿಗೆ ಸೀತಾ ದರ್ಶನವೆಂಬ ಪ್ರಿಯ ವಾರ್ತೆಯನ್ನು ತಿಳಿಸುವ ಸಲುವಾಗಿ ಕಿಷ್ಕಿಂಧೆಗೆ ಬರ್ತಾನೆ. ಅಪಾರವಾದ ಬುದ್ಧಿಯುಳ್ಳ ಹನುಮಂತನು ಮಹಾತ್ಮನಾದ ರಾಮನಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಅಂಜಲಿಬದ್ಧನಾಗಿ, ರಾಮಚಂದ್ರ, ದೃಷ್ಟ ಸೀತಾದೇವಿಯನ್ನು ಕಂಡೆ ನಾನು ಎಂದು ಹೇಳಿ ಅಲ್ಲಿ ಅವಳಿದ್ದ ಪರಿಸ್ಥಿತಿಯನ್ನೂ ವಿವರಿಸಿ ಹೇಳ್ತಾನೆ. ನಂತರದಲ್ಲಿ ಶ್ರೀರಾಮನು ಸುಗ್ರೀವ ಸಮೇತನಾಗಿ ಸಮುದ್ರರಾಜನ ಬಳಿಗೆ ಹೊರಟು ಹೋದ. ಸಮುದ್ರರಾಜನು ರಾಮನಿಗೆ ಲಂಕೆಗೆ ಹೋಗುವ ಮಾರ್ಗವನ್ನು ತೋರಿಸದೆ ಔದಾಸೀನ್ಯದಿಂದಿದ್ದುದರಿಂದ ರಾಮನು ಕೋಪಗೊಳ್ತಾನೆ. ಕೋಪಗೊಂಡು ಸೂರ್ಯನಂತೆ ಪ್ರಖರವಾದ ತನ್ನ ಬಾಣಗಳಿಂದ ಸಮುದ್ರವನ್ನು ಶೋಷಿಸಲಿಕ್ಕೆ ಆರಂಭಿಸ್ತಾನೆ. ಸಮುದ್ರರಾಜನು ಭಯಗೊಂಡವನಾಗಿ ರಾಮನ ಕೋಪವನ್ನು ಶಮನ ಮಾಡಲು ಸಶರೀರನಾಗಿ ಬಂದು ಶಾಂತನಾಗುವಂತೆ ರಾಮನನ್ನು ಪ್ರಾರ್ಥಿಸಿದನು. ಸಮುದ್ರರಾಜನ ಮಾತಿನಂತೆ ಶ್ರೀರಾಮನು ನಲನಿಂದ ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟಿಸಿದನು. ಆ ಸೇತುವೆಯ ಮೂಲಕ ಶ್ರೀರಾಮನು ವಾನರ ಸೈನ್ಯ ಸಮೇತನಾಗಿ ಲಂಕೆಗೆ ಹೋಗಿ ಯುದ್ಧದಲ್ಲಿ ರಾವಣನನ್ನು ಸಂಹರಿಸಿ ಸೀತೆಯನ್ನು ಪಡೆದನು. ಆದರೆ ಲೋಕಾಪವಾದದ ಭೀತಿಯಿಂದ ರಾಮನು ಸೀತೆಯನ್ನು ಕರೆದೊಯ್ಯಲು ಬಹಳ ಲಜ್ಜಿತನಾದನು. ನೆರೆದಿದ್ದ ಸಭೆಯಲ್ಲಿ ಸೀತೆಯನ್ನು ಕುರಿತು ಅವಳ ಬಗೆಗೆ ಕಠಿಣವಾದ ಮಾತುಗಳನ್ನು ಆಡ್ತಾನೆ. ಅವಳು ರಾಮನು ಹೇಳಿದ ಕಠೋರವಾದ ಮಾತುಗಳನ್ನು ಸಹಿಸದೆ ಲಕ್ಷ್ಮಣನಿಂದ ಅಗ್ನಿಯನ್ನು ಸಿದ್ಧಪಡಿಸಿ ಅಗ್ನಿ ಪ್ರವೇಶವನ್ನ ಮಾಡ್ತಾಳೆ. ತಕ್ಷಣವೇ ಅಗ್ನಿದೇವನು ಸರ್ವರ ಸಮ್ಮುಖದಲ್ಲಿ ಸೀತೆಯನ್ನು ಕರೆತಂದು ಸೀತೆಯು ಪರಮ ಪಾವನೆ ಎಂದು, ಕಲ್ಮಶ ರಹಿತಳು ಎಂದು, ತ್ರಿಕರಣ ಶುದ್ಧಳೆಂದು ಹೇಳ್ತಾನೆ. ರಾಮನು ಅಗ್ನಿದೇವನು ಹೇಳಿದ ಮಾತುಗಳಿಂದ ಸೀತೆಯು ದೋಷರಹಿತಳು ಎಂಬುದನ್ನು ನಿಶ್ಚಯಿಸಿದವನಾಗಿ ಸೀತೆಯನ್ನು ಪರಿಗ್ರಹಿಸಿ ಅವಳನ್ನು ನಾನಾ ವಿಧವಾದ ಪ್ರಿಯೋಕ್ತಿಗಳಿಂದ ಸಂತೈಸಿ ಹೆಚ್ಚಿನ ಸಂತೋಷವನ್ನ ವ್ಯಕ್ತಪಡಿಸ್ತಾನೆ. ಸಂಪ್ರಹೃಷ್ಟನಾಗಿದ್ದಂತಹ ಶ್ರೀರಾಮಚಂದ್ರನನ್ನು ದೇವತೆಗಳು ಪೂಜಿಸಿ ಶ್ಲಾಘನೆ ಮಾಡ್ತಾರೆ. ಮಹಾತ್ಮನಾದ ರಾಘವನು ಮಾಡಿದ ರಾವಣ ವಧೆ ಎಂಬ ಮಹಾಕಾರ್ಯದಿಂದ 3 ಲೋಕಗಳು, ದೇವರ್ಷಿಗಣಗಳು, ಸ್ಥಾವರ ಜಂಗಮಗಳು ಸಂತುಷ್ಟವಾದವು. ಶ್ರೀರಾಮನು ರಾಕ್ಷಸೇಂದ್ರನಾದ ವಿಭೀಷಣನಿಗೆ ಲಂಕಾ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ಕೃತಕೃತ್ಯನಾಗಿ ಆನಂದಭರಿತನಾದನು.
ತನ್ನ ವಿಜಯವನ್ನು ಶ್ಲಾಘಿಸಲು ಬಂದಿದ್ದಂತಹ ದೇವತೆಗಳಿಂದ ವರವನ್ನು ಪಡೆದು ಯುದ್ಧದಲ್ಲಿ ಸತ್ತು ಹೋಗಿದ್ದ ವಾನರ ಸೇನೆಗಳಿಗೆ ಪ್ರಾಣದಾನವನ್ನು ಮಾಡಿ ಮಲಗಿ ನಿದ್ರಿಸುತ್ತಿರುವವರನ್ನು ಎಬ್ಬಿಸುವಂತೆ ಎಲ್ಲರನ್ನೂ ಎಬ್ಬಿಸಿ ಸುಗ್ರೀವ, ವಿಭೀಷಣ, ಸೀತಾ, ಲಕ್ಷ್ಮಣ, ಹನುಮತ್ ಸಮೇತನಾಗಿ ಪುಷ್ಪಕ ವಿಮಾನದಲ್ಲಿ ಕುಳಿತು ಅಯೋಧ್ಯ ಪಟ್ಟಣಕ್ಕೆ ಹೊರಡ್ತಾನೆ. ಭರದ್ವಾಜ ಮಹರ್ಷಿಗಳ ಆದೇಶದಂತೆ ಸತ್ಯಪರಾಕ್ರಮನಾದ ಶ್ರೀರಾಮನು ಅವರ ಆಶ್ರಮದಲ್ಲಿ ಪರಿವಾರ ಸಮೇತನಾಗಿ ಇಳಿದನು. ಅಂದಿಗೆ ಸರಿಯಾಗಿ ರಾಮನು ಅಯೋಧ್ಯೆಯಿಂದ ಹೊರಟು 14 ವರ್ಷಗಳಾಗಿದ್ದವು. 14ನೆಯ ವರ್ಷವು ತುಂಬಿದೊಡನೆಯೇ ಅಯೋಧ್ಯೆಗೆ ಬರುವುದಾಗಿ ರಾಮನು ಭರತನಿಗೆ ವಚನವನ್ನು ನೀಡಿದ್ದನು. ಭರತನು ರಾಮನು ಬಾರದಿದ್ದರೆ ಅಗ್ನಿ ಪ್ರವೇಶ ಮಾಡುವುದಾಗಿ ಕೂಡ ಹೇಳಿದ್ದನು. ಆ ಕಾರಣದಿಂದಾಗಿ ಶ್ರೀರಾಮನು ಹನುಮಂತನನ್ನು ತಾನು ಪರಿವಾರ ಸಮೇತನಾಗಿ ಬರುತ್ತಿರುವೆನೆಂಬ ಸುವಾರ್ತೆಯೊಡನೆ ಭರತನ ಸಮೀಪಕ್ಕೆ ಕಳುಹಿಸಿಕೊಡ್ತಾನೆ. ಭರದ್ವಾಜ ಮಹರ್ಷಿಗಳ ಆತಿಥ್ಯವನ್ನು ಸ್ವೀಕರಿಸಿ ಅವರಿಂದ ಅನುಮತಿಯನ್ನ ಪಡೆದು ಪುನಃ ಪುಷ್ಪಕ ವಿಮಾನವನ್ನು ಹತ್ತಿ ಸುಗ್ರೀವಾದಿಗಳೊಡನೆ ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದಾಗ ಹಿಂದೆ ನಡೆದ ಎಲ್ಲ ವೃತ್ತಾಂತವನ್ನು ಸುಗ್ರೀವ, ವಿಭೀಷಣರೊಡನೆ ಹೇಳುತ್ತಾ ರಾಮನು ನಂದಿಗ್ರಾಮವನ್ನು ಸೇರಿದನು. ಪಿತೃವಾಕ್ಯ ಪರಿಪಾಲನೆಯನ್ನು ಪೂರ್ಣವಾಗಿ ಮಾಡಿ ದೋಷರಹಿತನಾದ ಶ್ರೀರಾಮನು ಅನೇಕ ವರ್ಷಗಳಿಂದ ಗಂಟಾಗಿದ್ದ ಜಡೆಯನ್ನು ಬಿಚ್ಚಿ ಅನುಜರಿಂದ ಒಡಗೂಡಿ ಸೀತಾ ಸಹಿತನಾಗಿ ಪಟ್ಟಾಭಿಷಿಕ್ತನಾಗಿ ರಾಜ್ಯಭಾರವನ್ನು ವಹಿಸಿಕೊಳ್ತಾನೆ. ಶ್ರೀರಾಮಚಂದ್ರನು ರಾಜ್ಯವಾಳುತ್ತಿರುವಾಗ ಪ್ರಜೆಗಳು ಪರಮಾನಂದ ಭರಿತರಾಗಿದ್ದರು. ಜನರು ತುಷ್ಟರಾಗಿಯೂ ಪುಷ್ಟರಾಗಿಯೂ ಇದ್ದರು. ಲೋಕವು ಸುಧಾರ್ಮಿಕವಾಗಿದ್ದಿತು. ಜನರ ಜೀವನವು ಧರ್ಮಮೂಲವಾಗಿತ್ತು. ಪ್ರಜೆಗಳು ಅರೋಗ ದೃಢಕಾಯರಾಗಿದ್ದರು. ಜನರಿಗೆ ಯಾವ ಮಾನಸಿಕ ವ್ಯಥೆಯೂ ಕೂಡ ಇರಲೇ ಇಲ್ಲ. ದುರ್ಭಿಕ್ಷದ ಭಯವು ಶ್ರೀರಾಮನ ರಾಜ್ಯದಲ್ಲಿ ಇರಲಿಲ್ಲ. ಪುತ್ರ ಮರಣವು ಎಲ್ಲಿಯೂ ಕಾಣಿಸುತ್ತಿರಲಿಲ್ಲ. ಸ್ತ್ರೀಯರು ನಿತ್ಯ ಸುಮಂಗಲಿಯರಾಗಿದ್ದು ಪತಿವ್ರತೆಯರಾಗಿರುತ್ತಿದ್ದರು. ವಿಧವೆಯರೇ ಅವನ ರಾಜ್ಯದಲ್ಲಿ ಇರಲಿಲ್ಲ. ಶ್ರೀರಾಮನು ರಾಜ್ಯವಾಳುತ್ತಿರುವಾಗ ದೇಶದಲ್ಲಿ ಅಗ್ನಿ ಭಯವಿರಲಿಲ್ಲ. ಪ್ರವಾಹವು ಅತ್ಯಧಿಕವಾಗಿ ಜನರು ನೀರಿನಲ್ಲಿ ಮುಳುಗಿ ಹೋಗುತ್ತಿರಲಿಲ್ಲ. ಬಿರುಗಾಳಿಯಿಂದ ಪ್ರಪಂಚವು ಅಲ್ಲೋಲ ಕಲ್ಲೋಲವಾಗುತ್ತಿರಲಿಲ್ಲ. ಜ್ವರದಿಂದ ಮನುಷ್ಯರು ನರಳುತ್ತಿರಲಿಲ್ಲ. ಅನಾವೃಷ್ಟಿಯಿಂದ ಧಾನ್ಯಾದಿಗಳು ಬೆಳೆಯದೆ ಪ್ರಜೆಗಳು ಹಸಿವಿನಿಂದ ನರಳುತ್ತಿರಲಿಲ್ಲ. ದೇಶದಲ್ಲಿ ಕಳ್ಳ ಕಾಕರ ಭಯವೂ ಇರಲಿಲ್ಲ. ನಗರಗಳು ಮತ್ತು ರಾಷ್ಟ್ರಗಳು ಧನ ಧಾನ್ಯ ಸಮೃದ್ಧವಾಗಿದ್ದವು. ಕೃತಯುಗದಲ್ಲಿ ಹೇಗೆ ಮಾನವರು ನಿತ್ಯಾನಂದದಿಂದ ಇರುತ್ತಿದ್ದರೋ ಹಾಗೆಯೇ ತ್ರೇತಾಯುಗದಲ್ಲಿಯೂ ಶ್ರೀರಾಮಚಂದ್ರನ ಆಳ್ವಿಕೆಯಲ್ಲಿಯೂ ಪ್ರಜೆಗಳು ನಿತ್ಯ ಆನಂದದಿಂದ ಇರುತ್ತಿದ್ದರು. ಮಹಾ ಯಶಸ್ವಿಯಾದ ಶ್ರೀರಾಮನು ಅನೇಕ ಅಶ್ವಮೇಧ ಯಾಗಗಳನ್ನು, ಬಹು ಸುವರ್ಣಕವೆಂಬ ಯಾಗಗಳನ್ನು, ಅಗ್ನಿಷ್ಟೋಮಾದಿಗಳನ್ನು ಮಾಡಿ, ಕೋಟಿ ಸಂಖ್ಯೆಯ ಗೋದಾನಗಳನ್ನು ಮಾಡಿ ಬ್ರಹ್ಮಲೋಕವನ್ನು ಸೇರುತ್ತಾನೆ. ರಾಘವನು ಈ ಲೋಕದಲ್ಲಿ ಮುಂದೆ ರಾಜವಂಶದ 100 ಧಾರ್ಮಿಕರಾದ ಅರಸರನ್ನು ನೆಲೆಗೊಳಿಸುವನು. ಅವರ ಮೂಲಕ ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ವರ್ಣಗಳನ್ನು ಅವರವರ ವರ್ಣಾಶ್ರಮ ಧರ್ಮಗಳಲ್ಲಿ ಅನುಷ್ಠಾನಪರರಾಗಿರುವಂತೆ ನಿಯೋಜಿಸುವನು. ಈ ರೀತಿಯಲ್ಲಿ 11,000 ವರ್ಷಗಳ ಕಾಲ ಶ್ರೀರಾಮನು ರಾಜ್ಯವನ್ನು ಪರಿಪಾಲನೆ ಮಾಡಿ ಬ್ರಹ್ಮಲೋಕವನ್ನು ಸೇರುತ್ತಾನೆ. ವಾಲ್ಮೀಕಿಗಳೇ, ನಾನು ಹೇಳಿದ ಈ ರಾಮಾಯಣವು ಪವಿತ್ರವಾದುದು. ಅನುದಿನವೂ ರಾಮಾಯಣದ ಶ್ರವಣ ಕೀರ್ತನೆಗಳು ಮಾನವನನ್ನು ಮಹಾಪಾಪಗಳಿಂದಲೂ ವಿಮುಕ್ತಗೊಳಿಸುತ್ತದೆ. ಇದು ವೇದಕ್ಕೆ ಸಮಾನವಾದುದು. ಯಾವನು ಈ ಮಹಾಚರಿತವನ್ನು ಪಠನ ಮಾಡುವನೋ ಅವನು ಸರ್ವ ಪಾಪಗಳಿಂದಲೂ ವಿಮುಕ್ತನಾಗುತ್ತಾನೆ. ದೀರ್ಘಾಯುಷ್ಯವನ್ನು ನೀಡುವ ರಾಮಾಯಣವನ್ನು ಯಾವ ಮನುಷ್ಯನೂ
ಅನುದಿನವೂ ಪಾರಾಯಣ ಮಾಡುವನು ಅವನು ಪುತ್ರ ಪೌತ್ರ ಪರಿವಾರ ಸಮೇತನಾಗಿ ಕಾಲಾನಂತರದಲ್ಲಿ ಸ್ವರ್ಗವನ್ನು ಹೊಂದಿ ಅಲ್ಲಿ ಪೂಜಿಸಲ್ಪಡುತ್ತಾನೆ. ಇದನ್ನು ಅನುದಿನವೂ ಪಾರಾಯಣ ಮಾಡುವ ಬ್ರಾಹ್ಮಣನು ಶ್ರೇಷ್ಠವಾದ ಮಾತಿನ ಸಂಪತ್ತಿಗೆ ಅಧಿಪತಿಯಾಗುತ್ತಾನೆ. ಕ್ಷತ್ರಿಯನು ಭೂಪತಿಯಾಗುತ್ತಾನೆ. ವೈಶ್ಯನು ಹೆಚ್ಚು ವ್ಯಾಪಾರದ ಪರಮ ಘಟ್ಟವನ್ನು ಪಡೆಯುತ್ತಾನೆ. ಅನುದಿನವೂ ಈ ರಾಮಾಯಣವನ್ನು ಪಾರಾಯಣ ಮಾಡುವ ಶೂದ್ರನೂ ಜನರಲ್ಲಿ ಶ್ರೇಷ್ಠ ಎನಿಸಿಕೊಳ್ಳುತ್ತಾನೆ. ಹೀಗೆ ನಾರದರು ಬ್ರಹ್ಮನಿಂದ ಉಪದಿಷ್ಟವಾದಂತಹ ಶತಕೋಟಿ ಪ್ರವಿಸ್ತರವಾದ ರಾಮಾಯಣವನ್ನು ಸಂಕ್ಷೇಪವಾಗಿ ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳಿದರು. ಇಲ್ಲಿಗೆ ಬಾಲಕಾಂಡದ 1ನೇ ಸರ್ಗದ ಸಮಾಪ್ತಿಯಾಗಿದೆ. ಧನ್ಯವಾದಗಳು.